ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ವಿಡಿಯೋ ಹಾಕಿ ಸುಮಾರು ಒಂದು 4-5 ದಿನದ ಮೇಲೆ ಆಗೋಗಿತ್ತು. ಸ್ವಲ್ಪ ಬ್ಯುಸಿ ಇದೆ. ಏನಕ್ಕೆ ಅಂದರೆ ಆರ್ಥ ಸ್ಟುಡಿಯೋಸ್ಗೆ ಸಾಕಷ್ಟು ಹೊಸ ಸ್ಟಾಕಲ್ಲಿ ಬಂದಿದೆ. ಸೀರೆಗಳು ಎಲ್ಲ ಕ್ರೇಪ್ ಸ್ಯಾರೀಸ್ ಆಗಿರ್ಬೋದು ಅಥವಾ ಡಿಸೈನರ್ ಸ್ಯಾರೀಸ್ ಸಾಕಷ್ಟು ಬಂದಿದೆ. ನಿಮ್ಗಳಿಗೂ ಎಲ್ಲ ಒಂದೊಂದೇ ವಿಡಿಯೋಗಳನ್ನ ಮಾಡಿ ತೋರಿಸ್ತೀನಿ. ಆದಷ್ಟು ಆರ್ಥ ಸ್ಟುಡಿಯೋಸ್ ಯೂಟ್ಯೂಬ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕಿರ್ತೀನಿ. ಮಧ್ಯ ಒಂದೆರಡು ವಿಡಿಯೋ ಇದ್ರಲ್ಲೂ ಹಾಕಿ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಇದು ಸಾಕಷ್ಟು ಜನ ಪರ್ಚೇಸ್ ಮಾಡ್ಕೊಳ್ಳೋರು ಇದ್ದಾರೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ನನಗೆ ವಿಡಿಯೋ ಎಲ್ಲ ಮಾಡೋಕ್ಕೆ ಆಗ್ತಿರಲಿಲ್ಲ. ಯಾಕೆಂದರೆ ಅಲ್ಲೆಲ್ಲ ಸಾರ್ಟ್ ಔಟ್ ಮಾಡೋದು ಎಲ್ಲ ತುಂಬ ಕೆಲಸಗಳಿರುತ್ತಲ್ಲ. ಸೊ ಹಾಗಾಗಿ ಆ್ಯಂಡ್ ಇವತ್ತು ಒಂದು ಸಿಂಪಲಾಗಿರುವಂಥ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಫಂಕ್ಷನ್ಗೆ ಆ್ಯಕ್ಚುಲಿ ಹೆವಿ ಸೀರೆ ಯಾವುದೂ ಉಡ್ತಿಲ್ಲ. ಇದು ಒಂದು ಜಾರ್ಜೆಟ್ ಸಾರಿನ ಉಡೋಣ ಅಂತ ಅಂದ್ಕೊಂಡು ತುಂಬ ಹಳೆಯ ಸೀರೆ ಆ್ಯಕ್ಚುಲಿ. ಅಂದರೆ ನಾನು ಕಾಲೇಜಲ್ಲಿ ಇದ್ದಾಗ ತೊಗೊಂಡಂಥ ಸಾರಿ, ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಇದ್ದಾಗ ನನ್ನ ಫ್ರೆಂಡ್ ಮದುವೆಗೆ ಅಂತ ತೊಗೊಂಡಿದ್ದೆ. ಸೊ ಅದಿನ್ನೂ ಹಂಗೆ ಇಟ್ಕೊಂಡಿದ್ದೀನಿ ಈ ಸೀರೆ. ಯಾಕೆಂದರೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಒಳ್ಳೆ ಮರೂನ್ಗೆ ಗ್ರೀನ್ ಆ್ಯಂಡ್ ಈ ಥರದ್ದು ಸಾಕಷ್ಟು ಕಲರ್ಸ್ನಲ್ಲೂ ಇತ್ತು. ತುಂಬ ಟ್ರೆಂಡಿಯಾಗಿತ್ತು ಈ ಸ್ಯಾರಿ ಅಂತ ಆವಾಗ ತೊಗೊಂಡಿದ್ದೆ. ಸೊ ಇದನ್ನು ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದು ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಹೋಗ್ತಿಲ್ಲ. ಆ್ಯಂಡ್ ಅದ್ರ ಜೊತೆ ಇದು ಬ್ಲೌಸ್. ಆವಾಗ ಬ್ಲೌಸ್ಗಳು ಇದು ಸ್ವಲ್ಪ ಟ್ರೆಂಡಿಯಾಗಿ ಈ ಥರದ್ದೆಲ್ಲ ಹಾಕಿ ಹೊಲಿಸೋದಿತ್ತು ಅಂತ ಹೊಲಿಸ್ಕೊಂಡಿದೆ. ಆ್ಯಂಡ್ ಬ್ಲೌಸ್ ಏನು ಚೇಂಜ್ ಮಾಡಿಲ್ಲ. ಈಗ ಇದು ಲೂಸ್ ಆಗುತ್ತಾ ಟೈಟ್ ಆಗುತ್ತಾ ನನಗೇನು ಗೊತ್ತಿಲ್ಲ. ಮೋಸ್ಟ್ಲಿ ಒಂಚೂರು ಟೈಟ್ ಆಗ್ಬೋದು ಅಂತ ಅನ್ಕೋತೀನಿ. ಎನಿವೇಸ್ ನೋಡ್ತೀನಿ. ಇದನ್ನು ಹಾಕ್ಕೊಂಡು ಉಟ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ರೆಡಿ ಆದಮೇಲೆ ನಿಮ್ಗಳಿಗೂ ತೋರಿಸ್ತೀನಿ. ತುಂಬ ಫ್ಲೋಯಿ ಆಗಿದೆ ಸ್ಯಾರಿ. ಆವಾಗಲೇ ಇದಕ್ಕೆ ಆಲ್ಮೋಸ್ಟ್ 1-1.5 ಸಾವಿರನ ಕೊಟ್ಟು ಪರ್ಚೇಸ್ ಮಾಡಿದ್ದೆ ಈ ಸೀರೆನ. ಪ್ರಾಬ್ಲಮ್ ಏನು ಅಂತಂದರೆ, ನೀವು ಇದು ಅಬ್ಸರ್ವ್ ಮಾಡಿದ್ರೆ ಜಾರ್ಜೆಟ್ ಇರೋದ್ರಿಂದ ಫ್ಲೋ ಇರುತ್ತೆ. ಆದರೆ ಈ ಥರ ಕೆಳಗಡೆ ಇದು ಹಾಕ್ಬಿಡ್ತಾರಲ್ಲ, ಏನೇ ಅಂದರೂ ನೆರಿಗೆಗಳು ಸರಿ ಕೂತ್ಕೊಳ್ಳೋ, ಮೇಲ್ ಸರಿ ಕೂತ್ಕೊಳುತ್ತೆ, ಕೆಳಗಡೆ ಒಂಥರ ಹರಡ್ದಂಗೆ ಕಾಣಿಸುತ್ತೆ ಈ ಥರ ಲೇಸ್ ಥರ ಹಾಕ್ಬಿಟ್ರೆ. ಬಟ್ ಎಲ್ಲ ಸೀರೆಗಳು ಚೆನ್ನಾಗಿರ್ತಾರಲ್ಲ, ಸುಮ್ಮನೆ ಬಿಸಾಕೋಕ್ಕೆಲ್ಲ ಅಥವಾ ಬೇರೆಯವ್ರು ಕೊಡೋಕ್ಕೆ ಮನಸ್ಸು ಬರಲ್ಲ. ಈ ಥರ ಇಷ್ಟಪಟ್ಟು ತೊಗೊಂಡಿರ್ತೀವಲ್ಲ. ಆ್ಯಂಡ್ ಸಾಕಷ್ಟು ಮೆಮೊರೀಸ್ ಇದೆ ಈ ಸೀರೆನಲ್ಲಿ. ಉಟ್ಕೊಂಡು ಬಿಡ್ತೀನಿ. ಆಮೇಲೆ ನಿಮ್ಗಳಿಗೆ ಯಾವ ಥರ ರೆಡಿ ಆಗ್ತೀನಿ ಅನ್ನೋದನ್ನ ಡೆಫಿನೆಟ್ಲಿ ತೋರಿಸ್ತೇನೆ. ಸೊ ನಿಮಗೆ ತೋರಿಸಿದಂಥ ಸೀರೆನೇ ಉಟ್ಕೊಂಡು ರೆಡಿ ಆಗಿದ್ದೀನಿ. ಬ್ಲೌಸ್ ಒಂಚೂರು ಟೈಟ್ ಇತ್ತು. ಸೊ ಒಂದು ಹೊಲಿಗೆ ಬಿಚ್ಕೊಂಡು ಈಗ ಸರಿಗಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಚೆನ್ನಾಗಿ ಡ್ರೇಪ್ ಆಗುತ್ತೆ. ಬಟ್ ನಿಮ್ಗೆ ಹೇಳ್ದಂಗೆ ನೀವು ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಆ ಲೇಸ್ ಥರದ್ದು ಬಂದಿರ್ತಾರ, ಅದು ಮಾತ್ರ ಸ್ವಲ್ಪ ಹರಡುತ್ತೆ. ಬಟ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸಿಂಗಲ್ ಲೇಯರ್ ಡ್ರೇಪ್ ಮಾಡಿದ್ದೀನಿ. ಈ ಥರ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಹಿಂದೆ ಬ್ಲೌಸ್ ನೆಕ್ ಈ ಥರ ಇದೆ. ಇದಕ್ಕೆ ಆ್ಯಂಟಿಕ್ ಮತ್ತು ಜೇಡ್ನಲ್ಲಿ ಇರುವಂಥ ಒಂದು ಸಿಂಪಲ್ ನೆಕ್ ಸೆಟ್ ಆ್ಯಂಡ್ ನಾರ್ಮಲ್ ಬಳೆ ಅಷ್ಟೇ. ತುಂಬ ಹೆವಿ ಮೇಕಪ್ ಎಲ್ಲ ಏನೂ ಇಲ್ಲ. ಸಿಂಪಲ್ಲಾಗಿ ರೆಡಿಯಾಗಿದೆ. ಸೊ ಫಂಕ್ಷನ್ ಮುಗಿಸ್ಕೊಂಡು ಬಂದು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಊಟ ಮುಗಿಸ್ಕೊಂಡು ಆ್ಯಕ್ಚುಲಿ ಆಚೆ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಗೆ ಹೋಗ್ತಿರೋದು. ಒಂದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಅಂದರೆ ಕೆಲವು ಪ್ಯಾಕಿಂಗ್ ಕವರ್ಸ್ ಆಗಿರ್ಬೋದು ಅಥವಾ ಬೇರೆ ಏನೇನೋ ಒಂದಷ್ಟು ಇತ್ತು. ಹಾಗೆ ಒಂಚೂರು ಎಸ್ಪ್ರೋಲ್ ನನ್ನ ಹಸ್ಬೆಂಡ್ ಕೆಲಸ ಇತ್ತಂತೆ. ಸೊ ಈಗ ಹೊರಡ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ 2 ವೀಲರಲ್ಲಿ ಕಾರಲ್ಲಿ ಹೋಗ್ತಿಲ್ಲ. ಆರಾಮ್ ಅಂದರೆ ಮೆಟ್ರೋನಲ್ಲಿ ಹೋಗೋದು. ನಮ್ಮನೆ ಹತ್ರನೇ ಇರೋದ್ರಿಂದ RV ಕಾಲೇಜ್ ಹತ್ರ ಮೆಟ್ರೋ ಹತ್ತಿದ್ರೆ, ಬಟ್ ಅಲ್ಲಿ ಮೆಸ್ಟಿಕ್ ಹೋಗಿ ಚೇಂಜ್ ಮಾಡಬೇಕಾದ್ರೆ ನೋ ಪ್ರಾಬ್ಲಮ್ ಹೋಗಿ ಬರ್ಬೋದು ಆರಾಮಾಗಿ ಅಂತ ಹೋಗ್ತಾಯಿದೆ. ಸೊ ನೋಡೋಣ, ಅದೇನಾದರೂ ಬೈ ಚಾನ್ಸ್ ಪರ್ಚೇಸ್ ಮಾಡಿದ್ರೆ ಅಥವಾ ಏನಾದರೂ ಇದ್ದರೆ ಡೆಫಿನೆಟ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಈಗ ಹೊರಡ್ತಾ ಇದ್ದೀನಿ ಅಂತ ತೊಗೊಂಡೋಗುವಂಥದ್ದು ಏನಿಲ್ಲ. ಆಮೇಲೆ ಊಟ ಆಯಿತು. ಸೊ ಅಲ್ಲಿ ಬೇರೆ ಏನೋ ಆಚೆ ಈಚೆ ತಿನ್ನಬೇಕು ಅನ್ನೋ ಪ್ಲ್ಯಾನ್ ಕೂಡ ಇಲ್ಲ. ಆರಾಮಾಗಿ ಇದ್ದೀವಿ. ಸೊ ನಿಧಾನಕ್ಕೆ ಹೋಗಿ ಬರ್ಬೋದು ಅಂತ ಅಂದ್ಕೊಂಡು ಈಗ ಹೊರಡ್ತಾ ಇದ್ವಿ. ಮೆಟ್ರೋನಲ್ಲೂ ಇನ್ನೊಂದು ಬಸ್ ಖಾಲಿ ಅನ್ನೋಂಗೆಲ್ಲ ಸಖತ್ ರಶ್ ಇದೆ. ಮೋಸ್ಟ್ಲಿ ಸ್ಟ್ಯಾಂಡಿಂಗ್. ಫಸ್ಟ್ ನಾವು ಮೆಟ್ರೋಯಿಂದ ಇಳಿದು, ಅಂದರೆ BVK ಅಯ್ಯಂಗಾರ್ ರೋಡ್ನಲ್ಲಿ ಮೆಟ್ರೋ ಇಳಿದು ಅಲ್ಲಿಂದ ಫಸ್ಟ್ ಬಂದಿದ್ದು SP ರೋಡ್ಗೆ ಬಂದ್ವಿ. SP ರೋಡಲ್ಲಿ ಕೆಲವು ಕೆಲಸ ಆಯಿತು ಅಂತ. ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಇನ್ನೊಂದು ರಿಮೋಟ್ ಬೇಕಿತ್ತು. ಸೊ ನೋಡೋಣ ಅಂತ ಬಂದ್ವಿ. ಇಲ್ಲಿ ಅದೇ ಯೂಶ್ವಲಿ ಸಿಗುತ್ತೆ ಅಂತ. ಬಟ್ ಯಾವುದೋ ಒಂದು ಅಂಗಡಿ ಕಾಣಿಸ್ತು ಅಂತ ಅವ್ರ ಅಂಗಡೀಲಿ ವಿಚಾರಿಸೋಕ್ಕೆ ಅಂತ ಹೋದ್ವಿ. ಆಲ್ಮೋಸ್ಟ್ ಎಲ್ಲ TV ರಿಮೋಟ್ಗಳು ಇಟ್ಟಿದ್ರು. ಆ್ಯಂಡ್ ಅದನ್ನು ಚೆಕ್ ಕೂಡ ಮಾಡಿ ಕೊಡ್ತೀನಿ ಅಂತ ಅಂದರು ಅವರು ತೊಗೊಂಡು ಬಂದಮೇಲೆ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ, ನಾವು ಮನೆಗೆ ತಂದಮೇಲೆ ರಿಮೋಟ್ ವರ್ಕೇ ಆಗಲಿಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ನೀವು ನೋಡಿಕೊಂಡು ತರಬೇಕಾಗತ್ತೆ. ಯಾಕೆಂದರೆ ದೂರದಿಂದ ಹೋಗಿದ್ದಾಗ ಮತ್ತೆ ಇಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡಿಸೋದು ಅವೆಲ್ಲ ಸಾಕಷ್ಟು ಕಷ್ಟ ಆಗುತ್ತೆ. ಆದಷ್ಟು ಆಮೇಲೆ ನೀವು ಇದನ್ನು ರಿಮೋಟ್ ನಿಮ್ಮಲ್ಲಿ ಹಾಳಾಗಿ ತೊಗೊಂಡೋಗ್ತೀರ ಅಂದರೆ, ನಿಮ್ಮ ಮನೇಲಿ ಇರೋ ರಿಮೋಟ್ನು ತೊಗೊಂಡ್ರೆ ಅವ್ರು ಎಕ್ಸಾಕ್ಟಾಗಿ ನೋಡಿಬಿಟ್ಟು ಕೊಡ್ತಾರೆ. ಆಮೇಲೆ ಚೆಕ್ ಮಾಡ್ತಾರೆ. ಸೊ ನೀವು ಅದು ನೋಡಿಕೊಂಡು ಪರ್ಚೇಸ್ ಮಾಡಿ ತೊಗೊಂಡು ಬರ್ಬೋದು. ಇಷ್ಟಾದಮೇಲೆ ಇದರ ಕೆಲಸ ಮುಗಿಸ್ಕೊಂಡು SP ರೋಡ್ ನೆಕ್ಸ್ಟ್ ಬಂದಿದ್ದು ಚಿಕ್ಕಪೇಟೆಗೆ. ಈ ಚಿಕ್ಕಪೇಟೆ ಸ್ಟಾರ್ಟಿಂಗಲ್ಲೇ ಈ ಥರದ್ದು ಸರಗಳಾಗಿರ್ಬೋದು ಎಲ್ಲ ಮಾರ್ತಾಯಿದ್ರು. ಸುಮ್ಮನೆ ನೋಡೋಣ ಅಂತ ಹೋದೆ. ಚೆನ್ನಾಗಿ ಕಾಣಿಸ್ತಿತ್ತು, ಅಟ್ರಾಕ್ಟಿವ್ ಆಗೂ ಇತ್ತು ಅಂತ ನೋಡೋಣ ಅಂತದೆ. ಬಟ್ ನಂಗೆ ಕೆಲವು ಬ್ಲ್ಯಾಕಲ್ಲಿ ಬೇಕಿತ್ತು ಆ ಥರ ಸರ, ಲಕ್ಷ್ಮಿ ಪೆಂಡೆಂಟ್ ಇರೋದು ಅಂತ ಹೋದೆ. ಬಟ್ ಬ್ಲ್ಯಾಕ್ ಇರಲಿಲ್ಲ. ಚೆನ್ನಾಗಿತ್ತು ಸರಗಳು. ಏನಂತ ರೇಟ್ ಏನು ಕಾಸ್ಟ್ಲಿ ಇಲ್ಲ. ಬೈ ಚಾನ್ಸ್ ನೀವುಗಳು ಈ ಥರದ್ದೆಲ್ಲ ಇಷ್ಟಪಟ್ಟು ಹಾಕೋತೀರಾ ಅಂದರೆ. ಆಮೇಲೆ ಇವೆಲ್ಲ ರೇರಾಗಿ ಹಾಕೊಳ್ಳೋದ್ರಿಂದ ತುಂಬ ಕಾಸ್ಟ್ಲಿ ತೊಗೋಬೇಕು ಅಂತೇನ. ಚಿನ್ನದ ಇಟ್ಕೋತೀವಿ ಅಂದರೆ ಅದು ಒಂಥರ,
ಲೈಕ್ ನಾರ್ಮಲ್ ಆರ್ಟಿಫಿಷಿಯಲ್ ಹಾಕೋತೀರಾ ಅಂದರೆ ಈ ಥರದನ್ನ ಟ್ರೈ ಮಾಡ್ಬೋದು. ಎಷ್ಟು ವೆರೈಟೀಸ್ ಇತ್ತು ಅಂದರೆ ಎಲ್ಲ ಚಿನ್ನದ ತಲೆ ಮೇಲೆ ಹೊಡೆದಂಗಿತ್ತು. ಅಂದರೆ ಅಷ್ಟು ಶೈನಿಂಗ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಅಲ್ಲಿ ಅವ್ರು ಇಟ್ಕೊಂಡಂಥ ಪ್ಯಾಟ್ರನ್ ಇರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಆ್ಯಕ್ಚುಲಿ ಇಲ್ಲೇನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಹೆವಿ ರಶ್ ಇತ್ತು. ಏಕೆಂದರೆ ಈ ನಡುವೆ ಎಲ್ಲ ಈ ಥರ ಡಿಸೈನರ್ ಪೀಸಸ್ಗಳು ಟ್ರೆಂಡಿಯಾಗಿರ್ತಲ್ಲ, ನಮ್ಮ ಸೀರೆಗೆ ಡ್ರೆಸ್ಸಸ್ಗೆ ಯಾವ ಥರದ್ದು ಬೇಕೋ ಆ ಥರದ್ದೆಲ್ಲ ತೊಗೋಬೋದು. ಸೊ ಇಲ್ಲಿ ನಾನು ಆ್ಯಕ್ಚುಲಿ ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಷ್ಟೆಲ್ಲ ಆದಮೇಲೆ ಅಲ್ಲಿ ಪಕ್ಕನೇ ಹೂವು ಮಾರ್ತಿದ್ರು, ಒಂದು ಕವರ್ 10 ರೂಪಾಯಿ ಅಂತೆ. ಸೊ ಹಾಗಾಗಿ ರೋಸು ಮತ್ತು ಶಾವಂತಿಗೆ ಹೂವನ್ನ ಮಾತ್ರ ತೊಗೊಂಡು ಬಂದೆ. ಚಿಕ್ಕಪೇಟೆಯಲ್ಲಿ ಕೆಲವಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಆ್ಯಂಡ್ ಮೆಟ್ರೋ ವಿಪರೀತ ರಶ್. ಆ್ಯಂಡ್ ಮೆಟ್ರೋಲ್ ಆರಾಮಾಗಿ ಹೋಗ್ಬಂದ್ರೆ ಬೇಗ ಬರ್ತೀವಿ, ಆದರೆ ಸಿಕ್ಕಾಪಟ್ಟೆ ಹೆವಿ ರಶ್ ಇತ್ತು. ಸೊ ಬಂದಿದ್ದು ಆದಮೇಲೆ ಆ್ಯಕ್ಚುಲಿ ಈ ಸೀರೆನ ನಿಮ್ಗಳಿಗೆ ತೋರಿಸಿದೆ, ಅಂದರೆ ಡೀಟೇಲಾಗಿ ತೋರಿಸಿಲ್ಲ. ನಾನು ಶಾಪಿಂಗ್ ಮಾಡ್ಕೊಂಡು ಬಂದಾಗ, ಅಂದರೆ ಜೈಪುರ್ನಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ಈ ಒಂದು ಸೆಪ್ರೇಟ್ ವಿಡಿಯೋ ಮಾಡಿದೆ. ಜೈಪುರ್ನಲ್ಲಿ ಏನೇನು ಶಾಪ್ ಮಾಡಿದೆ ಅಂತ ನಿಮಗೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ತೋರಿಸಿದೆ. ಸೊ ಅದ್ರೊಳಗೆ ಸುಮ್ಮನೆ ಈ ಸೀರೆ ಅಂತ ತೋರಿಸಿದೆ ಅಷ್ಟೇ, ಡೀಟೇಲಾಗಿ ಏನೂ ತೋರಿಸಿರಲಿಲ್ಲ. ಆ್ಯಕ್ಚುಲಿ ಸೀರೆದು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಕೊಡಬೇಕಿತ್ತು. ಹಾಗಾಗಿ ಕೊಡೋಕ್ಕಿಂತ ಮುಂಚೆ ಇದನ್ನು ತುಂಬ ಜನ ಕೇಳಿದರೆ ನಿಮ್ಮ ಬಾಂದಿನಿ ಸ್ಯಾರಿ ಡೀಟೇಲಾಗಿ ತೋರಿಸಿ ಅಂತ ತೊಗೊಂಡು ಬಂದಿದ್ದು. ಆ್ಯಕ್ಚುಲಿ ಕಲರ್ ವೈನ್ ಕಲರ್, ಅಂದರೆ ವೈನ್ ಮೇಲೆ ಬಾಂದಿನಿ ಪ್ರಿಂಟ್ಸ್ ಇದೆ. ಹಾಗೆ ಒಂದು ಆ ಕಡೆ ಈ ಕಡೆ ಒಂದು ಬಾರ್ಡರ್ ಥರ ಕೊಟ್ಟಿದ್ದಾರೆ. ಸೊ ಓಪನ್ ಮಾಡಿ ತೋರಿಸ್ತೀನಿ. ಸೆರ್ಗು ತುಂಬ ಏನು ಗ್ರ್ಯಾಂಡ್ ಅಲ್ಲ, ತುಂಬ ಸಿಂಪಲ್ ಅಲ್ಲ, ಆ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಸಿಲ್ಕ್ ಮೇಲೆ ಆ್ಯಕ್ಚುಲಿ ವರ್ಕ್ ಮಾಡಿರೋದು. ಈ ಥರ ನಿಮಗೆ ಸಿಲ್ಕ್ ಮೇಲೆ ಬಾಂದಿನಿ ಪ್ರಿಂಟ್ಸ್ ಅಥವಾ ಆ ಕಡೆ ಈ ಕಡೆ ಬಾರ್ಡರ್ ಬಂತು ಅಂದರೆ ರೇಟ್ ವೈಸ್ ಕೂಡ ಜಾಸ್ತಿ ಇದೆ. ಇದಕ್ಕೆ ಆಲ್ಮೋಸ್ಟ್ ನಾನು ಕೊಟ್ಟಿದ್ದು 3000 ಕೊಟ್ಟು ತೊಗೊಂಡು ಬಂದಂಥ ಸೀರೆ ಇದು. ಸೀರೆ ಇನ್ನು ಬ್ಲೌಸ್ ಕಟ್ ಮಾಡಿಲ್ಲ, ಅವ್ರಿಗೆ ಫಾಲ್ಗೆ ಕೊಡಬೇಕು, ಫಾಲ್ ಮತ್ತು ಜಿಗ್ಜಾಗ್ ಮಾಡೋಕ್ಕೆ ಕೊಡಬೇಕು. ಹಾಗಾಗಿ ತೋರಿಸ್ತಾ ಇದ್ದೀನಿ. ಡ್ರೇಪ್ ಮಾಡೋದು ಸಖತ್ ಸ್ಟೈಲಿಶ್ ಆಗಿರುತ್ತೆ. ಆ್ಯಂಡ್ ಈ ಕಲರ್ ನಾನು ಯಾವತ್ತೂ ಹುಟ್ಟಿರಲಿಲ್ಲ, ನನ್ನ ಹತ್ರ ಸೀರೆಗಳಿಲ್ಲ. ಅದೇ ಒಂದು ಪ್ಲೇನ್ KS ಸೈಜ್ ಇದೆ ಅಷ್ಟೇ, ಬಿಟ್ಟರೆ ಯಾವುದೂ ಡಿಸೈನರ್ ವೇರ್ ಥರ ಇರಲಿಲ್ಲ. ಸೊ ಈ ಥರ ಇದೆ. ಆಮೇಲೆ ಇದಕ್ಕೆ ಈ ಥರದೊಂದು ಪಲ್ಲು ಕೊಟ್ಟಿದ್ದಾರೆ. ಸೇಮ್ ಬಾಂದಿನಿ ಪ್ರಿಂಟೇ ಬರುತ್ತೆ, ಬಟ್ ಅದ್ರ ಜೊತೆ ಒಂದೊಂದು ಜರಿ ಥರ ಬರುತ್ತೆ. ಆ್ಯಂಡ್ ಬ್ಲೌಸ್ ಆಲ್ಮೋಸ್ಟ್ ಪ್ಲೇನ್ ಬ್ಲೌಸ್ ಕೊಟ್ಟಿರೋದು. ಪ್ಲೇನ್ ಬ್ಲೌಸ್ಗೆ ಈ ಥರ ಕೆಳಗಡೆ ಒಂದು ಬಾರ್ಡರ್ ಬರುತ್ತೆ, ಅದ್ರ ಜೊತೆಗೆ ಬಾಂದಿನಿ ಪ್ರಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಅಂದರೆ ಅದು ತೋಳ್ಗೆ ಅಥವಾ ಬೆನ್ಗೆ ಏನಾದರೂ ಡಿಸೈನ್ ಮಾಡಿಸ್ಕೋಬೋದು, ಆ ಥರ ಬರುತ್ತೆ. ಸೊ ಈ ಥರ ಇದೆ ಓವರ್ ಆಲ್ ಸ್ಯಾರಿ. ಇದನ್ನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾದಮೇಲೆ ಯಾವ ಥರ ಬರುತ್ತೆ ಅಂತ ಒಂಥರ ಡೆಫಿನೆಟ್ಲಿ ನಿಮ್ಗಳಿಗೂ ಉಟ್ಕೊಂಡು ತೋರಿಸ್ತೀನಿ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಈ ಥರ ಸೀರೆಗಳು ಎಲ್ಲಿ ಸಿಗುತ್ತೆ ಅನ್ನೋ ಐಡಿಯಾ ನನಗೆ ಇಲ್ಲ. ಇದು ಸ್ವಲ್ಪ ಕ್ರಶ್ ಇತ್ತು, ಅದನ್ನು ಅವ್ರು ಕ್ಲೀನಾಗಿ ರೋಲ್ ಮಾಡಿ ಐರನ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ, ಸಕ್ಕತ್ತಾಗಿದೆ ಸ್ಯಾರಿ. ಆ್ಯಂಡ್ ಕ್ಲೀನಾಗಿ ಡ್ರೇಪ್ ಆಗುತ್ತೆ ಅನ್ನೋದಕ್ಕೆ ಸಿಲ್ಕ್ ಮೇಲೆ ಇರೋದ್ರಿಂದ. ಹೇಗಿದೆ ಸೀರೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಬ್ಲೌಸ್ ಸ್ಟಿಚ್ ಆದಮೇಲೆ ಡೆಫಿನೆಟ್ಲಿ ನಿಮ್ಗಳಿಗೂ ಉಟ್ಕೊಂಡು ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋಗಳು ಹಾಕೋದು ನಿಮ್ಗಳಿಗೆ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಗಳನ್ನ ನೋಡ್ಬೋದು. ಹಾಗೆ ನಮ್ಮ ಆರ್ಥಾ ಸ್ಟುಡಿಯೋಸ್ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ನು ಫಾಲೋ ಮಾಡೋದನ್ನ ಮಿಸ್ ಮಾಡಿಬಿಡಿ. ಡೈಲಿ ಸೀರೆಗಳ ಅಪ್ಡೇಟ್ಸ್ ಆಗ್ತಿರ್ತೀನಿ ನಮ್ಮ ಆರ್ಥಾ ಸ್ಟುಡಿಯೋಸ್ನಲ್ಲಿ ಬರುವಂಥದ್ದು. ಆ್ಯಂಡ್ ಸಾಕಷ್ಟು ಕ್ರೇಪ್ ಸೀರೆಗಳು ಬಂದಿದೆ. ಸೊ ಎಲ್ಲ ಆ ವಿಡಿಯೋನಲ್ಲಿ ಬರುತ್ತೆ, ಅಂದರೆ ಆ ಚಾನಲ್ನಲ್ಲಿ ಬರುತ್ತೆ. ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.